ಚಾನಲ್ ಸ್ವರೂಪ್ ನೇಹಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ, ಅದಕ್ಕೆ ರಂಗನಾಥ ಸ್ವಾಮಿಗೆ ಹೋಗೋಣ ಅಂತ ಮಾಗಡಿಯಲ್ಲಿ, ಮತ್ತು ಹಾಗೆ ಕಾಮಧೇನು ಕ್ಷೇತ್ರಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಫಸ್ಟು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ನಾವು ಹೋಗ್ತಾ ಇರೋ ಟೆಂಪಲ್ ಬಂದು ಕಾಮಧೇನು ಕ್ಷೇತ್ರ. ಇದು ಬಂದು ಮಾಗಡಿ ರೋಡಲ್ಲಿದೆ. ಅಂದ್ರಳ್ಳಿ ಆದಮೇಲೆ ಅರೌಂಡ್ 4 ಕಿಲೋಮೀಟರ್ಸ್ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸೊ ಕಾಮಧೇನು ಕ್ಷೇತ್ರ ಅಂತಂದರೆ ರಾಯರು, ನಾನಂತೂ ರಾಯರ ಭಕ್ತೆ. ಅದಾದಮೇಲೆ ನಮ್ಮ ಮನೇಲಿ ತುಂಬ ಎಲ್ಲರೂ ರಾಯರನ್ನ ನಂಬ್ತಾರೆ. ಹಾಗಾಗಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾವು ರಾಯರನ್ನ ದರ್ಶನ ಪಡ್ತಿಲ್ಲ ಅಂದರೆ ಹೇಗೆ ಅಂತೇಳಿ ಫಸ್ಟ್ ಅಲ್ಲೇ ಹೋಗೋಣ ಅಂತಲೇ ತಲೆಗೆ ಬಂದಿದ್ದು. ಅದಾದಮೇಲೆ ಯಾಕೆ ತಡ ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಕಾಮಧೇನು ಕ್ಷೇತ್ರ ಮುಂದೆನೇ ತರಕಾರಿ ಅಂಗಡಿ ಎಲ್ಲ ಇತ್ತು. ಹಾಗಾಗಿ ಸ್ವಲ್ಪ ಚೀಪ್ ರೇಟ್ ಕೂಡ ಇತ್ತು. ಆಮೇಲೆ ಹಳ್ಳಿ ಕಡೆಯಿಂದ ಬಂದಿರುತ್ತೆ, ಫ್ರೆಶ್ ಇರುತ್ತೆ ಅಂತ ಹೇಳಿ ಸ್ವಲ್ಪ ಮಾರ್ಕೆಟಿಂಗ್ ಕೂಡ ಮಾಡ್ಕೊಂಡ್ವಿ. ಅದಾದಮೇಲೆ ಒಳಗಡೆ ಎಂಟ್ರೆನ್ಸಲ್ಲಿ ಈ ಥರ ತುಳಸಿ ಬೃಂದಾವನ ಇದೆ. ತುಳಸಿ ಬೃಂದಾವನಕ್ಕೆ ನಮಸ್ಕಾರ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ. ಈ ಕಾಮಧೇನು ಕ್ಷೇತ್ರ ಅಲ್ಲಿ ಭಕ್ತರಿಗೇ ಆರತಿ ಮಾಡೋಕ್ಕೆ ಕೊಡ್ತಾರೆ ತುಪ್ಪದ ದೀಪ. ಅಲ್ಲಿ ಬೇಕಾದರೆ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಮುಂದೆ ಕ್ಯೂ ಅಲ್ಲಿ ಹೋಗ್ಬಿಟ್ಟು ಅದಕ್ಕೆ ಸಪ್ರೇಟ್ ಲೈನ್ ಇರುತ್ತೆ, ಅಲ್ಲಿ ಹೋಗಿ ಆರತಿ ಮಾಡ್ಬೋದು. ಅಥವಾ ಜಸ್ಟ್ ದರ್ಶನ ಪಡಿತೀವಿ ಅಂದರೆ ಹಾಗೂ ಕೂಡ ಅನುಕೂಲ ಇದೆ. ನಾವೆಲ್ಲರೂ ಚಿಕ್ಕವರಿದ್ದಾಗಿಂದ ಇಲ್ಲಿವರೆಗೂ ರಾಯರ ಪವಾಡ ಕೇಳೇ ಇರ್ತೀವಿ. ಅದೆಲ್ಲ ರಾಯರ ದರ್ಶನ ಪಡಿತಿದ್ದಾಗೆ ಹೌದು ಅನ್ನೋಷ್ಟು ನಂಬೋ ಥರ ನಮ್ಮ ಮನಸ್ಥಿತಿ ಬರುತ್ತೆ. ಅಷ್ಟು ಪಾಸಿಟಿವ್ ಎನರ್ಜಿ ನಮ್ಮ ಮನಸ್ಸು ಮೇಲೆ ಬೀರುತ್ತೆ. ನಮ್ಮ ಮೊದಲನೇ ವಿವಾಹ ವಾರ್ಷಿಕೋತ್ಸವನ ರಾಯರ ದರ್ಶನ ಪಡೆದು ನಮಗೆ ತುಂಬ ಖುಷಿ ಅನಿಸ್ತು. ಈ ಥರ ಇದೇನು ಇನ್ಫ್ರಾಸ್ಟ್ರಕ್ಚರ್ ನೋಡ್ತಿದ್ದೀರಲ್ಲ, ಈ ಥರನೇ ಡ್ರೋನ್ ಶಾಟಿಂದ ಕಾಣುತ್ತೆ ಅಂತ ಈ ಥರದೊಂದು ಸ್ಯಾಂಪಲ್ನ ಅಲ್ಲಿಟ್ಟಿದ್ದಾರೆ. ಸೇಮ್ ಇದೇ ಥರ ಇದೆ. ನನಗಂತೂ ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಫೈನಲಿ ಕಾಮಧೇನು ಕ್ಷೇತ್ರ ಬಂದಿದ್ವಿ. ದರ್ಶನ ಎಲ್ಲ ಮುಗೀತು, ಪ್ರಸಾದನೂ ಕೊಟ್ಟರು, ಎಲ್ಲ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಅಂತೂ ಸೂಪರಾಗಿ ಆಯಿತು. ಅದಾದಮೇಲೆ ಪ್ರಸಾದ ಎಲ್ಲ ಸಿಕ್ತು, ಹಾಗೆ ದಾಸವಾಳ ಹೂವನ್ನು ಸಿಕ್ತು, ತಗೊಂಡು ಹೋಗೋಣ ಅಂತ. ಸೊ ಇವಾಗ ನೆಕ್ಸ್ಟು ಕಾಮಧೇನು ಕ್ಷೇತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಆಯಿತು. ಈಗ ಸೊ ನೆಕ್ಸ್ಟು ಮಾಗಡಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಟ್ವಿ. ಅಲ್ಲಿ ರೈಟ್ ಸೈಡಲ್ಲಿ ನೋಡಿದ್ರೆ ಬಾಬಾ ದೇವಸ್ಥಾನ ಇತ್ತು. ಗುರುವಾರದಿಂದ ಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹಂಗೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಇದು ನೋಡ್ಬೋದು ಬಾಬಾ ದೇವಸ್ಥಾನಕ್ಕೆ ಎಂಟ್ರೆನ್ಸು. ಇಲ್ಲಿ ಲಾಡು ಪ್ರಸಾದ ಅಂತ 50 ರೂಪಾಯಿ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಕಡೆ ಸುತ್ತಕೊಂಡು ಹೋದರೆ ಇದು ಟೆಂಪಲ್ ಎಂಟ್ರೆನ್ಸ್ ಸಿಗುತ್ತೆ. ಇದು ಶಿವನ್ ಟೆಂಪಲ್ಲು. ಸೊ ಯಾವುದೇ ದೇವರಾಗಿರಲಿ ನಾವು ದೃಢವಾಗಿ ಭಕ್ತಿ ನಂಬಿಕೆಯಿಂದ ನಾವು ನಂಬಬೇಕು ದೇವ್ರನ್ನ. ಸುಮ್ಮನೆ ನಂಬ್ದಿರ ಏನಾಗಲ್ಲ ಬಿಡು ಹಂಗೆ ಅಂತ ಅಂದರೆ ಏನೂ ಪ್ರಯೋಜನ ಇಲ್ಲ. ನಾವು ಎಷ್ಟು ದೃಢವಾಗಿ ಭಕ್ತಿ ನಂಬಿಕೆ ಇಟ್ಟಿರ್ತೀವೋ ಅಷ್ಟು ಒಳ್ಳೆಯ ಫಲಗಳನ್ನೇ ನಾವು ನೋಡೋಕ್ಕಾಗೋದು. ದೇವ್ರನ್ನ ನಂಬಿದವ್ರು ಯಾರೂ ಕೆಟ್ಟಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಇಲ್ಲಿ ಬಂದರೆ ಸಾಯಿಬಾಬಾ ದೇವಸ್ಥಾನ, ಪ್ರತಿಮೆ ಮೂರ್ತಿ ನೋಡ್ತಿದ್ರೇ ಅಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ. ಅದಾದಮೇಲೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಬದುಕಿದ್ದು ಈ ಥರ ದೇವ್ರ ದರ್ಶನ ಮಾಡಿದ್ದು ಸಾರ್ಥಕ ಅಂತ ಅನ್ನೋ ಫೀಲಿಂಗ್ ಬರುತ್ತೆ. ಯಾವುದೇ ಕೆಲಸಗಳೇ ಆಗಲಿ ಅಥವಾ ಏನೇ ಇರಲಿ ಅದು ದೇವರ ಆಶೀರ್ವಾದ ಇಲ್ಲದೆ ಯಾವುದೂ ಆಗೋದಿಲ್ಲ. ಹಾಗೆ ಇಲ್ಲಿ ಮುಂದೆ ನೋಡ್ತಿದ್ದೀರಲ್ಲ, ಈ ಕ್ಯೂ ಬಂದು ಸಾಯಿಬಾಬಾ ಪಾದ ಇತ್ತು ಅಲ್ಲಿ. ಅದಕ್ಕೆ ಒಂದು ನಮಸ್ಕಾರ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾವು ಬಂದ್ವಿ. ಈ ಬಾಬಾ ವಿಗ್ರಹ ನೋಡ್ತಾ ಇದ್ದರೆ ತುಂಬಾ ಚೆನ್ನಾಗಿದೆ. ಗಂಗಾಜಲ ಹಂಗೆ ಬರ್ತಾ ಇರೋ ಥರ. ನಾವು ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ. ಕಾಮಧೇನು ಕ್ಷೇತ್ರದಿಂದ ಅರೌಂಡ್ 100 ಮೀಟರ್ಸ್ ಇದೆ ಸಾಯಿಬಾಬಾ ಟೆಂಪಲ್. ತುಂಬಾ ಚೆನ್ನಾಗಿದೆ. ಅದರದ್ದು ದರ್ಶನ ಆಯಿತು. ನೆಕ್ಸ್ಟ್ ಬಂದು ಮಾಗಡಿ ರಂಗನಾಥ ಸ್ವಾಮಿ ದರ್ಶನಕ್ಕೆ ಹೋಗಬೇಕು. ತುಂಬ ಚೆನ್ನಾಗಿದೆ ಗೈಸ್ ದೇವಸ್ಥಾನ. ಮೈಂಡ್ ಒಂಥರ ರಿಲ್ಯಾಕ್ಸ್ ಆಯಿತು, ಪೀಸ್ಫುಲ್ಲಾಗಿ ಎಲ್ಲ ದರ್ಶನ ಚೆನ್ನಾಗಾಯಿತು. ಸೊ ಬನ್ನಿ ಮುಂದೆ ಹೋಗೋಣ. ಫೈನಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಬಂದ್ವಿ. ಇದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರೆನ್ಸ್. ಹೆಂಗಿದೆ ಬಿಸಿಲು? ಸಿಕ್ಕಾಪಟ್ಟೆ ಬಿಸಿಲಿದೆ, ಕಾಲು ಸುಡ್ತಾ ಇದೆ ಗೈಸ್. ಈ ರಂಗನಾಥ ಸ್ವಾಮಿ ದೇವಸ್ಥಾನದ ವಿಶೇಷತೆ ಏನಂದರೆ, ಮುಂದೆ ಬಂದು ಶ್ರೀನಿವಾಸ ಪದ್ಮಾವತಿ, ಹಿಂದೆ ಬಂದು ರಂಗನಾಥ ಸ್ವಾಮಿ ದೇವ್ರು ನೆಲೆಸಿರುವಂಥದ್ದು ಜಾಗ. ಇದು ನೋಡ್ಬೋದು, ಇದು ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಫೈನಲಿ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬಾ ಬಿಸಿಲಿತ್ತು. ತುಂಬ ಬಿಸಿಲಿದೆ ಗೈಸ್. ಹೂವು ಪ್ರಸಾದ ಎಲ್ಲ ಕೊಟ್ಟು
ತುಂಬ ಖುಷಿ ಆಯಿತು. ಇಷ್ಟು ಇವತ್ತರೆಗೂ ಆಯಿತು ದರ್ಶನ ಎಲ್ಲ. ನೆಕ್ಸ್ಟ್ ನೋಡೋಣ ಬನ್ನಿ. ಇವತ್ತು ಆ್ಯನಿವರ್ಸರಿ ಇರೋದ್ರಿಂದ ಎಲ್ಲ ಟೆಂಪಲ್ ಬಂದಾಯಿತು. ಇನ್ನು ಈವ್ನಿಂಗ್ ಎಲ್ಲ ಸೆಲೆಬ್ರೇಷನ್ ಇರುತ್ತೆ. ಸೊ ಇದಾಗಿತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಡೇ. ಇದು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಇದು ಬಂದು ಕಾಮಧೇನು ಕ್ಷೇತ್ರದಿಂದ ಅರೌಂಡ್ 35 ಕಿಲೋಮೀಟರ್ಸ್ ಇದೆ. ಇದು ಬಂದು ಕೆಂಪೇಗೌಡ ಹುಟ್ಟಿದ ಊರಿದು ಮಾಗಡಿ ಅಂತ. ಸೊ ನಾನು ನೋಡಿರಲಿಲ್ಲ ಗೈಸ್, ಇದೆ ಫಸ್ಟ್ ಟೈಮು. ಸೊ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬರೋಂಗಾಯಿತು. ಆಮೇಲೆ ಇವ್ರ ಮನೆ ದೇವ್ರು ಕೂಡ ಇದೆ. ಸೊ ದರ್ಶನವೂ ಇಲ್ಲೇ ಆಯಿತು. ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿದೆ ಗೈಸ್. ನಮ್ಮ ಮನೆಯದು ಬಂದು ಹಾಸನ ಹತ್ರ ಮಾವಿನಕೆರೆ ರಂಗನಾಥ ಸ್ವಾಮಿ ಅಂತ. ರಂಗನಾಥ ಸ್ವಾಮಿ ಇಲ್ಲೂ ದೇವರತಾನೆ ಅಂತ ಇಲ್ಲಿಗೆ ಬಂದ್ವಿ. ಇವತ್ತೆಲ್ಲ ಟೆಂಪಲ್ನೇ ಆಯಿತು. ನಾನು ನೋಡೇ ಇರಲಿಲ್ಲ ಗೈಸ್. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ದೊಡ್ಡ ದೇವಸ್ಥಾನ. ಇಲ್ಲೇ ಮುಂದೆ ಪುಷ್ಕರಣಿ ಇದೆ. ಸ್ವಲ್ಪ ಬಿಸಿಲಲ್ವಾ, ಹಂಗೆ ಕುತ್ಕೊಂಡು ಹೋಗೋಣ ಅಂತ ಸುಮ್ಮನೆ ಕೂತಿದ್ದೀವಿ. ಇನ್ನು ಮನೆಗೆ ಹೋಗೋಷ್ಟರಲ್ಲಿ ಟ್ರಾಫಿಕಲ್ಲಿ ಸಾಕಾಗೋಗುತ್ತೆ. ಸಿಕ್ಕಾಪಟ್ಟೆ ಬಿಸಿದೆ ಗೈಸ್. ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡೋಂಗಿದ್ರೆ ಆಫ್ಟರ್ ಸಮ್ಮರ್ ಪ್ಲ್ಯಾನ್ ಮಾಡಿ. ಸೊ ಈ ಫೋಟೋಸ್ಗಳೆಲ್ಲ ಆವತ್ತಿನ ದಿನ ಏನು ತೊಗೊಂಡಿದ್ವೋ ಅದನ್ನ ಅಟ್ಯಾಚ್ ಮಾಡಿದ್ದೀನಿ. ಆಮೇಲೆ ಆ್ಯನಿವರ್ಸರಿ ಅಂದಮೇಲೆ ಸಾಯಂಕಾಲ ಬಂದೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಟೆಂಪಲ್ ರನ್ ಎಲ್ಲ ಮುಗಿದ್ಮೇಲೆ ಅದು ಅಫ್ಕೋರ್ಸ್ ಆ್ಯನಿವರ್ಸರಿ ಅಂದಮೇಲೆ ಗಿಫ್ಟ್ ಕೊಟ್ಟರು. ಅದೇನು ಗಿಫ್ಟು ಅಂತ ನನಗೆ ಶೇರ್ ಮಾಡ್ಕೊಳ್ಳೋಕೆ ನಾನು ಅಷ್ಟು ಕಂಫರ್ಟಬಲ್ ಆಗಿಲ್ಲ. ಸೊ ಒಳ್ಳೆ ಗಿಫ್ಟೇ ಅಂತಲೇ ಹೇಳ್ಬೋದು. ಅದೇನು ಅಂತ ಸುಮ್ಮನೆ ಹೇಳಿ ನಜರ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಅಫ್ಕೋರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಂದರೆ ಏನು ಕೊಡಿಸಿರ್ಬೋದು ಅಂತ ಒಂದು ಅಂದಾಜು ಇದ್ದೇ ಇರುತ್ತೆ ನಿಮಗೆ. ಸೊ ಈವ್ನಿಂಗ್ ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸೆಲೆಬ್ರೇಷನ್ದು. ಬಿಕಾಸ್ ಸ್ವಲ್ಪ ಜನ ಅವ್ರ ಫ್ರೆಂಡ್ಸ್ ಬಂದರು. ಹಾಗೆ ನಾವು ಇಬ್ಬರು ನಮ್ಮ ಅಮ್ಮ ಮನೆಗೆ ಹೋದ್ವಿ ಸೆಲೆಬ್ರೇಷನ್ಗೋಸ್ಕರ ಅಂತ ಹೇಳಿ. ಹಾಗಾಗಿ ರೆಕಾರ್ಡಿಂಗ್ ಮಾಡೋಕ್ಕಾಗಿಲ್ಲ. ಸೊ ಈ ವ್ಲಾಗ್ ಇದನ್ನ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀವಿ. ಯಾಕಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಶಿರ್ಡಿಗೆ ಹೋದ್ವಿ, ಗೋವಾಗೆ ಹೋಗಿದ್ವಿ, ಹಾಗಾಗಿ ಟೈಮ್ ಸಿಕ್ಕಿರಲಿಲ್ಲ. ಸೊ ಹೀಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ.